ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. KCET ಮತ್ತು ನೀಟ್ ನಿಮ್ಮ ಒಂದು ರಿಸಲ್ಟ್ ಆದರೂ ಅನೌನ್ಸ್ಮೆಂಟ್ ಆಗಿದೆ ಗೈಸ್ ಆಲ್ರೆಡಿ. ಸೊ ಇವಾಗ ಗೈಸ್ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನೋದು ಕೂಡ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ತುಂಬ ಸ್ಟೂಡೆಂಟ್ಸ್ ಆದರೂ ಮಾಡಿರ್ತೀರಾ. ಸೊ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ನಿಮ್ಮ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಅಡ್ಮಿಷನ್ ಆಗಿರ್ತೀರಾ. ಸೊ ಇನ್ನೂ ಯಾರ್ಯಾರಾಗಿಲ್ವೋ ಬೇಗ ಹೋಗಿ ಮಾಡಿ ಗೈಸ್. ಸೊ ನಿಮಗೆ ಇನ್ನೊಂದು ಏನಂದರೆ, ಇವಾಗ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನೋದು ಸೊ ಇವತ್ತೇ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ 23/9/2024 ಅಂತ. ಬಟ್ ಇನ್ನು ಏನಂದರೆ ಎಕ್ಸ್ಟೆಂಡ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಂತ ನೀವು ಡಿಲೇ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಏನಾದರೂ ಮಾಡಿಲ್ಲ ಅಂದರೆ ಇವಾಗ ಲಾಸ್ಟ್ ಡೇಟ್ ಇದೆ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಕೂರಕ್ಕೆ ಹೋಗಬೇಡಿ. ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಇವಾಗ ಅಡ್ಮಿಷನ್ ಆರ್ಡರ್ ಯಾರೇ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಇನ್ನು ನೀವು ಫೀಸ್ನ ಪೇಮೆಂಟ್ ಮಾಡಿಬಿಟ್ಟು ಬೇಗ ಹೋಗಿ ಮಾಡಿ. ಅದೇ ರೀತಿಯಾಗಿ ಇವಾಗ ಯಾರ್ಯಾರಿಗೆ ಒಂದು ಕಾಲೇಜ್ ಅನ್ನೋದು ನಿಮಗೆ ಇಷ್ಟ ಇಲ್ವೋ ಸಿಕ್ಕಿರೋ ಕಾಲೇಜ್ಗಳನ್ನ, ಸೊ ಅದು ಕೂಡ ನೀವು ಚಾಯ್ಸ್ ಎಂಟ್ರಿನ ಮಾಡಿಬಿಟ್ಟು ಸೊ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಸೊ ನೆಕ್ಸ್ಟು ನಿಮಗೆ ಮಾಪಪ್ ರೌಂಡ್ ಇರುತ್ತೆ. ಸೊ ಆ ಮಾಪಪ್ ರೌಂಡ್ಗೆ ಹೋಗಬಹುದು. ನೀವು ಕೇಳ್ಬೋದು ಮಾಪಪ್ ರೌಂಡಲ್ಲಿ ಏನೇನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ. ಅದೇ ರೀತಿಯಾಗಿ ಇವಾಗ ನಾವು ಕಾಲೇಜ್ 6 ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಕಾಲೇಜ್ ಸಿಗುತ್ತಾ ಅಂತ ಕೇಳ್ಬೋದು ಗೈಸ್. ಸೊ ನಿಮಗೆ ಆಲ್ಮೋಸ್ಟು ಎಲ್ಲ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಬಗ್ಗೆ ಎಲ್ಲ ಸ್ಟೂಡೆಂಟ್ಗಳಿಗೆ ಕಂಪ್ಲೀಟಾಗಿ ಗೊತ್ತು. ಯಾಕಂದರೆ ನೀವು ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಫಸ್ಟ್ ರೌಂಡ್ ಆದರೂ ಅಟೆಂಪ್ಟ್ ಮಾಡಿರ್ತೀರಾ. ಸೊ ಅದು ಬೇಸಿಕಾಗಿ ಎಲ್ಲರಿಗೂ ನಾರ್ಮಲಾಗಿ ಗೊತ್ತೇ ಇರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಸೊ ಇನ್ಸ್ಟ್ರಕ್ಷನ್ ಮೇಲೆ ನೀವು ಹೋಗ್ಬೋದಾಗುತ್ತೆ ಗೈಸ್. ನೋಡಿ, ನಿಮಗೆ ಇವಾಗ ನೆಕ್ಸ್ಟು ಮಾಪಪ್ ರೌಂಡ್ ಕುರಿತು ಏನೋ ನೋಡೋದಾದ್ರೆ ಗೈಸ್, ನಿಮಗೆ ಮಾಪಪ್ ರೌಂಡ್ ಯಾವಾಗ ಬಿಡಬಹುದು ಅಂತ ನೀವು ಕೆಲವೊಂದು ಸ್ಟೂಡೆಂಟ್ಸ್ ಆದರೂ ಕೇಳ್ತಿರ್ಬೋದು. ನಿಮಗೆ ಮಾಪಪ್ ರೌಂಡ್ ಬಂದು ಗೈಸ್, ನಿಮಗೆ ಇದು ಒಂದು ಸೆಕೆಂಡ್ ರೌಂಡ್ ಆದಮೇಲೆ ಆದಷ್ಟು ಬೇಗ ನಿಮಗೆ ಸೊ ಬಿಡ್ತಾರೆ. ಸೊ ಖಂಡಿತವಾಗೂ ಮಾಪಪ್ ರೌಂಡ್ನ ನಡೆಸ್ತಾರೆ ಗೈಸ್. ಯಾಕಂದರೆ ಪ್ರತಿ ವರ್ಷ ಕೂಡ ನಡೆಸ್ತಾರೆ. ಸೊ ಇವಾಗ ಮಾಪಪ್ ರೌಂಡಲ್ಲಿ ನಮಗೆ ಸೀಟ್ ಸಿಗುತ್ತಾ ಅಂತ ಕೇಳೋದಾದರೆ ನಿಮಗೆ ಖಂಡಿತವಾಗೂ ಸೀಟ್ನ ಸಿಗುತ್ತೆ ಎಲ್ಲರಿಗೂ ಕೂಡ. ಸೊ ಯಾರಿಗೂ ಕೂಡ ಸೀಟ್ ಸಿಗಲ್ಲ ಅಂತ ಇಲ್ಲ, ಬಟ್ ಸಿಗುತ್ತೆ. ಇನ್ನು ಕೆಲವೊಂದು ಏನಂದರೆ ಪ್ರೈವೇಟ್ ಕಾಲೇಜಲ್ಲಿ ಸಿಗ್ಬೋದಾಗುತ್ತೆ. ನಿಮಗೆ ಇದ್ರ ಕುರಿತು ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಗೈಸ್. ಆ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್ ನೋಡಿ, ನೆಕ್ಸ್ಟ್ ನಿಮಗೆ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಬೇಕೋ ಅದ್ರ ಮೇಲೆ ನೀವು ಕಮೆಂಟ್ ಹಾಕಿ. ಸೊ ಖಂಡಿತವಾಗ ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಗೈಸ್ ಇನ್ನೂ ಒಂದು ಏನೋ ಅಪ್ಡೇಟ್ ಇದ್ರೂ ಕೂಡ ಆದಷ್ಟು ಬೇಗ ತಿಳಿಸ್ತಾ ಇರ್ತೀನಿ. ಸೊ ಗೈಸ್ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ.